ಇವತ್ತಿನ ಟಾಪಿಕ್ ಏನಂತಂದ್ರೆ ಸೋಲ್ಮೇಟ್ ಆರೋ ರೀಡಿಂಗ್. ಓಕೆ, ನಿಮ್ಮ ಸೋಲ್ಮೇಟ್ ಎಲ್ಲದಾರ, ನಿಮ್ಮ ಸೋಲ್ಮೇಟ್ ಆಲ್ರೆಡಿ ನಿಮ್ಮ ಜೀವನದಾಗ ಬಂದಾರ, ನಿಮ್ಮ ಸೋಲ್ಮೇಟ್ ಸಿಗ್ತಾರ, ನೆಕ್ಸ್ಟ್ ರಿಲೇಷನ್ಶಿಪ್ಪು ನಿಮ್ದು ಹೆಂಗಿರ್ತೈತಿ, ಸೊ ಅದು ಸೋಲ್ಮೇಟ್ ರಿಲೇಷನ್ಶಿಪ್ ಆಗಿರ್ತದ ಅಂತಂದ್ರೆ ಡೀಟೇಲ್ ಆಗಿ ಇವತ್ತು ರೀಡಿಂಗ್ ಮಾಡೋಣ ಅಂತ. ಸೊ ಯಾರ್ಯಾರು ಸೋಲ್ಮೇಟ್ ಬೇಕು ಜೀವನಕ್ಕೆ ಅಂತಿದ್ರಿ, ಸೊ ಅವ್ರಿಗಾಗಿದೆ ರೀಡಿಂಗ್. ಅಥವಾ ಈಗಿರೋ ವ್ಯಕ್ತಿನ ನಿಮ್ಗೆ ಸೋಲ್ಮೇಟ್ ಅಂತಲೇ ನೀವು ಚೆಕ್ ಮಾಡ್ಕೊಳ್ರಿ. ಎನರ್ಜಿ ನೋಡಿದ್ರೆ ನಾನು ಹೇಳ್ತಿರೋದು ಇಲ್ಲಿ ಏನು ಬಂದೈತೆ ಅದು ಬಂದಿದೆ, ನಿಮ್ಗೆ ಹೌದಂತೂ ಗೊತ್ತಾಗುತ್ತೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಎವ್ರಿಬಡಿ. So page of pentacles in reverse, the world and the magician in reverse. Okay, ನಿಮ್ಮ ಸೋಲ್ಮೇಟ್ ಎಲ್ಲದರ ಹೆಂಗದಾರ ಬಂದಾರ ಏನು ಅಂತಂದಾಗ ಇಲ್ಲಿ ಭಾಳ ಜನರಿಗೆ ನಿಮ್ಗೆ ಸೋಲ್ಮೇಟ್ ಅಂದ್ರೆ ಏನಂತ ಮೋಸ್ಟ್ಲಿ ಗೊತ್ತಿಲ್ಲ, ಅಥವಾ ನನ್ನ ಸೋಲ್ಮೇಟ್ ಅಂತ ಈಗ ಏನಾದ್ರು ಕಲಿತಿರ್ಬೇಕು ನೀವು. ಸೊ ಅದನ್ನು ಈಗ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿರ್ಬೇಕು. ಅದು ಆಮೇಲೆ ಅವರು ನಿಮ್ಮ ಒಂದು ವರ್ಕ್ ಪ್ಲೇಸ್ ಹತ್ರ ನೀವೆಲ್ಲಿ ಕೆಲಸ ಮಾಡ್ತಿದ್ರಿ ಆ ಪ್ಲೇಸ್ ವರ್ಕ್ ಮಾಡ್ತಿದ್ದೀರಿ ಅಂದ್ರೆ ಬರೀ ದುಡ್ಯಕ್ಕಾಗಿ ವರ್ಕ್ ಮಾಡೋದಲ್ಲ. ನೀವು ಓದ್ತಿದ್ರಿ, ಮನೆ ಒಳಗಿದ್ರಿ, ಅಥವಾ ಎಲ್ಲೋ ಒಂದು ಬೇರೆ ಜನರ ಜೊತೆಗೆಲ್ಲ ಬೆರೀತಿದ್ರಿ ಅಂಥ ಜಾಗದೊಳಗೆ ನಿಮ್ಗಿಲ್ಲಿ ಅದು ಎಸ್ಪೆಷಲಿ ನೀವೇನಾದ್ರು ಕೆಲಸ ಮಾಡ್ತಿದ್ರೆ, ಮನೆಯಿಂದ ಹೊರಗೆ ಹೋಗಿ ಏನಾದ್ರು ಮಾಡ್ತಿದ್ರೆ ಅಲ್ಲಿ ನಿಮ್ಗೆ ಈಗ ಜಸ್ಟ್ ಒಂದು ಸಣ್ಣದೊಳಗೆ ನೀವು ಈಗ ಮಾತಾಡ್ತಿರ್ಬೋದು, ನೀವು ಅವ್ರನ್ನ ಸೀರಿಯಸ್ ಆಗಿ ತೊಗೊಂಡಿರ್ಲಿಕ್ಕಿಲ್ಲ. ಅಂದ್ರೆ ಹಂಗೆ ನಿಮ್ದು ಒಂದು ಸೋಲ್ಮೇಟ್ ನಿಮಗಿಲ್ಲಿ ಕಾಣ್ತಿದ್ದಾರೆ. ಓಕೆ, ನಿಮ್ಗಿನ ವಯಸ್ಸೊಳಗೆ ಭಾಳ ಸಣ್ಣವ್ರೂ ಇರ್ಬೋದು ಇಲ್ಲಿ. ಸೊ ಇನ್ನೂ ಎಂಟ್ರಿ ಆಗಕತ್ತಿಲ್ಲ, ಇನ್ನೂ ಎಂಟ್ರಿ ಸ್ಟೇಜ್ ಒಳಗೆ ಇಲ್ಲ ಅವರು. ಈಗ ಜಸ್ಟ್ ನಿಮ್ಗೆ ನಿಮ್ಮ ಸುತ್ತಮುತ್ತ ಇರ್ಬೋದು, ನಿಮಗೆ ಅವ್ರಿಗೆ ಗೊತ್ತಾಗಿಲ್ಲ. ಕೆಲವೊಬ್ರಿಗೆ ಆಲ್ರೆಡಿ ನಿಮ್ಮ ಜೀವನದಾಗ ಸೋಲ್ಮೇಟ್ ಬಂದಾರ ಅಂದ್ರೆ ನಿಮ್ಮ ಜೀವನ ಒಂಥರ ನಿಮಗೆ ಈ ವ್ಯಕ್ತಿ ಬಂದ ಮೇಲೆ ನನ್ನ ಜೀವನ ಫುಲ್ ಕಂಪ್ಲೀಟ್ ಅನ್ಸಾಕತೈತಿ, ಸೆಕ್ಯೂರ್ ಅನ್ಸಾಕತೈತಿ, ಸ್ಟೇಬಲ್ ಅನ್ಸಾಕತೈತಿ. ಟ್ರಾವೆಲಿಂಗ್ ಮಾಡೋ ಮುಂದೆ, ಓದೋ ಮುಂದೆ, ಅಲ್ಲಿ ನಿಮಗೆ ಓದೋ ಮುಂದೆ ಅಂದ್ರೆ ಏನು ಬೇಕಾದರೂ ಕಲಿಯೋ ಮುಂದೆ ಒಟ್ಟು ಎಜುಕೇಷನ್ ಅಂತ ಹೇಳ್ತೀವಲ್ಲ, ಅದು ಏನು ಬೇಕಾದಿರ್ಬೋದು. ಆ ಎಜುಕೇಷನ್ ಮಾಡೋ ಮುಂದೆ ಅಥವಾ ಟ್ರಾವೆಲಿಂಗ್ ಮಾಡೋ ಮುಂದೆ ನಿಮ್ಗೆ ಈ ವ್ಯಕ್ತಿ ನಿಮ್ಗಲ್ಲಿ ಸಿಕ್ಕಿರ್ಬೋದು. ನೋಡ್ರಿ, ಸೋಲ್ಮೇಟ್ ಅಂದರೆ ಯಾವಾಗಲೂ ನಿಮ್ಮ ಪಾರ್ಟ್ನರ್ ಆಗಿರಬೇಕು, ನಿಮ್ಮ ಗಂಡ, ಹೆಂಡತಿ, ನಿಮ್ಮ ಲವರ್ ಅಥವಾ ನಿಮ್ಮದು ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಹಿಂಗಂತೇನಿಲ್ಲ. ಸೊ ಈ ವ್ಯಕ್ತಿಗಳು ಬಂದಮೇಲೆ ನಿಮ್ಮ ಜೀವನದಾಗ ಭಾಳ ಪರಿವರ್ತನೆ ಆಗಿರ್ತೈತಿ. ನಿಮ್ಮ ಜೀವನದಾಗ ಮತ್ತೊಂದು ಕಿಕ್ ಸ್ಟಾರ್ಟ್ ಸಿಕ್ಕಿರ್ತೈತಿ. ಒಳ್ಳೆ ದಾರಿ ಒಳಗೆ ನೀವು ಅಂದ್ರೆ ಒಳ್ಳೆ ದಾರಿ ಸೆನ್ಸ್ ನಿಮ್ಮದು ಜೀವನದ ದಾರಿ ಒಂದು ಕರೆಕ್ಟ್ ಹಾದಿ ಒಳಗೆ ಹೊಂಟೈತಿ ಅಂತ ನಿಮಗೆ ಅನಿಸ್ತೈತಿ. ಓಕೆ, ಸೊ ಯಾವ ವ್ಯಕ್ತಿ ಅಂತ ನೀವಿಲ್ಲಿ ನೋಡ್ಕೋಬೋದು. ಸೊ ನೆಕ್ಸ್ಟ್ ಕಾರ್ಡ್ಸ್ ತಗ ಏನು ಬರ್ತಾ ನೋಡೋಣ ಅಂತ. ಸೊ ಇಲ್ಲಿ ಕೆಲವೊಬ್ರು ಏನಾಯ್ತಲ್ಲ, ಇನ್ನು ಮ್ಯಾನಿಫೆಸ್ಟೇ ಮಾಡೋಕ್ಕತ್ತಿಲ್ಲ. ಸೋಲ್ಮೇಟ್ ಅಂದ್ರೆ ಏನ್ರಿ, ಹಂಗಂದ್ರೆ ಏನ್ರಿ, ನಮ್ಗೇನು ಗೊತ್ತೇ ಇಲ್ಲಲ್ರಿ ಅನ್ನೋರು ಅದಿರಿಲ್ಲ. ಸೊ ಕೆಲವೊಬ್ರಿಗೆ ಆದಿರಿ ಇಲ್ಲ, ಕೆಲವೊಬ್ರು ಹೆಂಗದಿರಂದ್ರೆ ಎಲ್ಲ ಸೋಲ್ಮೇಟ್ ಬರ್ತಾರನ ಇವ್ರನ್ನ ಅಂತ ಹಿಂಗೆ ಕಂಡ್ರಲ್ಲ ಸೋಲ್ಮೇಟ್ ಹುಡ್ಕಾಕತ್ತೀರಿ. ಈಗ ಬೇಜಾರಾಗಿ ಕೈ ಬಿಟ್ಬಿಟ್ಟಿರಿ. ಯಾರನ ಏನು ಸೋಲ್ಮೇಟ್ ಹೇಳ್ತಾರೆ, ಯಾರನ ಅಂದ್ಕೊಂಡು ಹಿಂಗೆ ಅಂತೇವಲ್ಲ, ಅದು ಒಂಥರ ಹಂಗೆ ನೀವು ಅದಿರಿ. ಓಕೆ, ಸೊ ನೀವು ಬ್ರೇಕಪ್ ಆಗಿದ್ರಿ ಅಂದ್ರೆ, ಸೊ ನೆಕ್ಸ್ಟ್ ನನ್ನ ರಿಲೇಷನ್ಶಿಪ್ನ ನಾನು ಹೋದೆ ಅಂದ್ರೆ ಅವರು ನನ್ನ ಸೋಲ್ಮೇಟ್ ಆಗಿರ್ತಾರ, ಅಥವಾ ನನ್ನ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಪಾರ್ಟ್ನರ್ ಆಗಿರ್ತಾರ. ಜೀವನದ ಸಂಗಾತಿ ಅಂದ್ಕೊಳ್ರಿ, ಜೀವನಕ್ಕೊಂದು ದಾರಿ ದೀಪ ಅಂದ್ಕೊಳ್ರಿ. ಸೊ ಇಲ್ಲೇ ನಿಮ್ಮ ಜೀವನಕ್ಕೆ ನಿಮ್ಗೆ ಸೋಲ್ಮೇಟ್ ಬರಬೇಕು ಅಂತಂದ್ರೆ ಈ ರಿಲೇಷನ್ಶಿಪ್ಪು ಅಥವಾ ನಿಮ್ಮ ಏನು ಹಳೆ ರಿಲೇಷನ್ಶಿಪ್ ಅದಾವೋ ಅದನ್ನು ನೀವು ಹೀಲಪ್ ಆಗಬೇಕು, ಅದರಿಂದ ಹೊರಗೆ ಬರಬೇಕು. ನೀವು ಅದೇ ಎನರ್ಜಿ ಒಳಗೆ ಇಟ್ಕೊಂಡು, ನಿಮ್ದು ಅದೇ ಇಮೋಷನ್ಸ್ ಇಟ್ಕೊಂಡು ಇನ್ನೂ ಅಳು ದುಃಖ ಯಾರು ಮಾಡ್ಸೋದು ನನ್ನ ಕಷ್ಟನೇ ಹೇಳ್ಕೊತ ಹೋಗೋದು ಅಂಥ ಎನರ್ಜಿ ಒಳಗದ್ರಿ. ಅದರಿಂದ ಹೊರಗೆ ಬರಬೇಕು. ನೀವು ಹೊರಗೆ ಬರೋ ಮಟ್ಟ ನಿಮ್ಗೆ ಯಾರು ನಿಮ್ಮ ಜೀವನಕ್ಕೆ ನೀವು ಏನೋ ಒಂದು ಪ್ರೀತಿ ಹುಡುಕ್ತಿರ್ತಿರಲ್ಲ ಜೀವನದಾಗ, ಪ್ರೀತಿ ಅನ್ಬೋದು, ಒಂದು ನಮ್ಗೊಂದು ಸಪೋರ್ಟಿವ್ ಸಿಸ್ಟಮ್ ಅನ್ಬೋದು, ಒಂದು ಕಂಪ್ಯಾನಿಯನ್ ಅನ್ಬೋದು, ಅವರು ನಿಮಗೆ ಇಲ್ಲಿ ಸಿಗಂಗಿಲ್ಲ. ಸೊ ನೆಕ್ಸ್ಟ್ ರಿಲೇಷನ್ಶಿಪ್ಪಿಗೆ ಹೋಗಿ ನೀವು ಇನ್ನೂ ರೆಡಿನೇ ಆಗಿಲ್ಲ ಇಲ್ಲಿ ಭಾಳ ಜನ. ಓಕೆ, ಕೆಲವೊಬ್ರಿಗೆ ಇಲ್ಲಿ ನೋಡ್ರಲ್ಲೇ ನಿಮ್ಗೆ ಸೋಲ್ಮೇಟ್ ಸಿಗ್ತಾರ ಅಂತ ನೀವು ಅಂದ್ಕೊಂಡ್ರು ಮನಸ್ಸು ಅಂತದ್ದು ನಿಮಗೆ ಎಸ್ ನಾವೊಬ್ರನ್ನ ಹುಡುಕ್ಬೇಕು, ಅಥವಾ ನನಗೊಬ್ರು ಬೇಕು ಜೀವನಕ್ಕೆ, ನಂದು ಒಂದು ಕಷ್ಟ ಸುಖ ನನ್ನನ್ನು ಅರ್ಥ ಮಾಡ್ಕೊಂಡು ಹೋಗ್ಬೇಕಂತ. ಬಟ್ ಅದಕ್ಕೆ ನೀವು ತಯಾರಿಲ್ಲ, ಭಯಗಳದಾವೆ, ನಿಮ್ಗೆ ಭಯ ಅದಾವೆ. ಮನಸ್ಸು ಹೇಳ್ತತಿ ನನಗೆ ಬೇಕು,
ಆಲ್ರೆಡಿ ನಿಮ್ಮ ಜೀವನದಾಗಂಥ ವ್ಯಕ್ತಿಗಳು ನಿಮಗೆ ಸಿಕ್ಕಿರಬಹುದು, ಬಟ್ ಅವ್ರನ್ನ ನೀವು ಗುರುತಿಸೇ ಇಲ್ಲ, ಅಥವಾ ಗುರುತಿಸಿದ್ರೂ ಅವ್ರ ಜೊತೆಗೆ ನೀವು ಕಮ್ಯುನಿಕೇಟ್ ಮಾಡೋಕೆ ಹೆದರಿರಿ, ಅಥವಾ ಅವ್ರ ಜೊತೆಗೆ ನಿಮ್ಮದೊಂದು ಬಾಂಧವ್ಯನ ಬೆಳೆಸ್ಕೊಳಕ್ಕೂ ಹೆದರಿರಿಲ್ಲ. ಆಲ್ರೆಡಿ ನಿಮ್ಮ ಜೀವನದಾಗ ಇಲ್ಲೇ ದೇವ್ರು ಹಿಂಗೆ ತೋರಿಸ್ತದಾನ. ಸೊ ಈ ವ್ಯಕ್ತಿ ನೀನು ಒಳ್ಳೇದು, ಈ ವ್ಯಕ್ತಿ ಒಳ್ಳೆಯರು, ಸೊ ನೀವು ಚೂಸ್ ಮಾಡ್ಕೋ. ಚಾಯ್ಸ್ ಇಸ್ ಆಲ್ವೇಸ್ ಅವರ್ಸ್. ದೇವ್ರು ಬಂದು ನಮಗೆಲ್ಲ ಮಾಡ್ಕೊಡ್ತಾನೆ, ದೇವ್ರು ಹಿಂಗೆ ಚಾಯ್ಸ್ ಇರ್ತಾನೆ, ನಾವು ಚಾಯ್ಸ್ ಮಾಡ್ಕೋಬೇಕು. ಇದು ಜೀವನದ ನಿಯಮ. ಓಕೆ, ಆಲ್ರೆಡಿ ನಿಮ್ಮ ಬಂದಾರ, ಬಟ್ ನೀವು ಅದನ್ನು ನೋಡೋಕೆ ತಯಾರಿಲ್ಲ, ಅಥವಾ ನಿಮ್ಗೆ ಗೊತ್ತಿಲ್ಲನ ಆ ವ್ಯಕ್ತಿ ಜೊತೆಗೆ ನೀವು ಜಗಳ ಮಾಡ್ಕೊಂಡಿರ್ಬೋದು, ಮನಸ್ತಪ್ಪಗಳಾಗಿರ್ಬೋದು, ದೂರನಾಗಿರ್ಬೋದು. ನೋಡ್ರಿ ಹಂಗೋದಿರಿ. ಒನ್ಸ್ ಅಪಾನ್ ಅ ಟೈಮ್ ಆ ವ್ಯಕ್ತಿ ಜೊತೆಗೆ ಭಾಳ ಚಲೋ ಬಾಂಧವ್ಯ ಇತ್ತು, ನಿಮ್ದು ಭಾಳ ಒಂದು ಫ್ರೆಂಡ್ಶಿಪ್ ಇತ್ತು, ಒಂದು ಪ್ರೀತಿ ಇತ್ತು, ಅನ್ಕಂಪ್ ಇತ್ತು, ಕಂಪ್ಯಾಷನ್ ಇತ್ತು, ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಬಟ್ ಈಗ ಆ ವ್ಯಕ್ತಿ ಅಂದ್ರೆ ನಿಮಗೆ ಬೇಕಾಗಿಲ್ಲ, ದೂರ ಆಗಿರಿ. ಬಟ್ ಮನಸ್ಸು ಹೇಳ್ತತಿ ಆ ವ್ಯಕ್ತಿನ, ಆ ವ್ಯಕ್ತಿದ ಮನಸ್ಸು ನಿಮ್ಗೆ ನೆನೆಸ್ಕೊತತಿ. ಓಕೆ, ಹಂಗದ ಅಂದ್ರೆ ನಿಮ್ಗೆ ಜೀವನದಾಗ ಆಲ್ರೆಡಿ ಬಂದಾರ ಸೋಲ್ಮೇಟ್ ಅಂತಂದು. ನೆಕ್ಸ್ಟ್ ರಿಲೇಷನ್ಶಿಪ್ ಒಳಗೆ ಹೋಗಿರಿ, ಬಟ್ ನಿಮಗದು ಗೊತ್ತಾಗಕತ್ತಿಲ್ಲ. ಬಟ್ ಇಲ್ಲಿ ಕೆಲವೊಬ್ರು ಏನದಿರಂದ್ರೆ ನೆಕ್ಸ್ಟ್ ರಿಲೇಷನ್ಶಿಪ್ಪಿಗೆ ಹೋದ್ರಿ ಅಂದ್ರೆ, ಅಥವಾ ನೆಕ್ಸ್ಟ್ ರಿಲೇಷನ್ಶಿಪ್ ಒಳಗೆ ಸಿಗ್ತಾರ ಅಂದ್ರೆ ನೀವು ಮಾಡಿದ್ದೇ ಕೆಲಸ ಮಾಡಕತ್ತೀರಿ. ಈ ಹಳೆಯ ರಿಲೇಷನ್ಶಿಪ್ ಒಳಗೆ ನೀವು ಹೆಂಗಿದ್ರಿ, ಅಥವಾ ಏನು ಒಂದು ಎನರ್ಜಿ ಹಾಕ್ತಿದ್ರಿ, ನೀವು ಯಾವ ರೀತಿ ಬಿಹೇವ್ ಮಾಡ್ತಿದ್ರಿ, ಯಾವ ರೀತಿ ನಿಮ್ದು ಆ್ಯಟಿಟ್ಯೂಡ್ ಇತ್ತು, ಎಲ್ಲ ಸೇಮ್ ಟು ಸೇಮ್. ಈಗ ಇಷ್ಟು ಏನೇನು ರಿಲೇಷನ್ಶಿಪ್ ಆಗ್ಯಾವ ನೀವು, 1 ಇರ್ಬೋದು, 2 ಇರ್ಬೋದು, 4 ಇರ್ಬೋದು, 10 ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಬಟ್ ಅಲ್ಲಿ ಎದಕ್ಕೆ ಸ್ಟೆಬಿಲಿಟಿ ಸಿಗಾಕತ್ತಿಲ್ಲ ಅಂದ್ರೆ ನೀವು ಮಾಡಿದ್ದ ರಿಪೀಟೆಡ್ಲಿ ಅದೇ ಪ್ಯಾಟರ್ನ್ನ ನೀವೆಲ್ಲ ರಿಪೀಟ್ ಮಾಡ್ತಿದ್ದೀರಿ. ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಕೆಲವೊಂದು ಸಲ ಏನಾಕತ್ತಂದ್ರೆ ನಾವು ಹಾಕ್ತಿರೋ ಎನರ್ಜಿ ಕರೆಕ್ಟ್ ಇರ್ತೈತಿ, ಬಟ್ ಎದುರಿಗಿರೋರು ರಿಸೀವ್ ಮಾಡೋಕ್ಕೆ ಶಕ್ತಿ ಇಲ್ಲ ಅಂದ್ರೆ ಅದನ್ನು ಅಲ್ಲೇ ನೀವು ಮತ್ತೆ ಬೇಜಾರಾಗ್ತೀರಿ. ಇಷ್ಟ, ಯಾರು ಕೆಟ್ಟರಿಲ್ಲ, ಯಾರು ಒಳ್ಳೆಯರಿಲ್ಲ, ನಿಮ್ಮ ಎನರ್ಜೀಸ್ ಮ್ಯಾಚ್ ಆಗಲಿಲ್ಲ ಅಂದ್ರೆ ಅದು ರಿಲೇಷನ್ಶಿಪ್ ಭಾಳ ದಿನ ಉಳಿಯಂಗಿಲ್ಲ. ಇಷ್ಟ. ಸೊ ನೀವೇನು ಮಾಡ್ಬೇಕಂದ್ರೆ ಸ್ವಲ್ಪ ನಿಮ್ಮ ಎನರ್ಜಿನ ಚೇಂಜ್ ಮಾಡ್ಕೊಳ್ರಿ, ಅಥವಾ ಎದುರಿಗಿರೋ ವ್ಯಕ್ತಿ ಹೆಂಗೆ ಅದಾರಲ್ಲ ಅದ್ರ ಮೇಲೆ ನಿಮ್ಮ ಎನರ್ಜಿನ ಚೇಂಜ್ ಮಾಡ್ಕೊಳ್ರಿ, ನಿಮ್ಮ ಬಿಹೇವಿಯರ್ ಪ್ಯಾಟರ್ನ್ ಚೇಂಜ್ ಮಾಡ್ಕೊರಿ. ಅಥವಾ ಇಷ್ಟು ದಿನ ಏನು ನೋಡ್ಕೊಂಬಂದಿರಿ, ಸೊ ಇನ್ನೊಂದು ಸಲ ನನಗೆ ಈ ನೆಕ್ಸ್ಟ್ ರಿಲೇಷನ್ಶಿಪ್ನಾಗ ಹೋದ್ನಂದ್ರೆ ನನಗೇನು ಬೇಕು, ನಾ ಎಂಥ ಪಾರ್ಟ್ನರ್ ಹುಡ್ಕಕತ್ತೀನಿ, ಅಥವಾ ನಾನು ಈ ರಿಲೇಷನ್ಶಿಪ್ ಒಳಗೆ ನಾನು ಹಿಂಗೆ ಒಂದಿಷ್ಟು ಕ್ವಾಲಿಟೀಸ್ ಅದಾವೋ, ನನಗಿದು ಬೇಕು ಅನ್ನೋದೈತಲ್ಲ, ಅದನ್ನು ಫಸ್ಟ್ ಒಂದು ಲಿಸ್ಟ್ ಮಾಡಿ ಇಟ್ಕೋಬೇಕಿದೆ. ಅಂದ್ರೆ ನಿಮಗಿದು ಒಂದು ಈಸಿಯಾಗಿ ನೀವು ನಿಮ್ಮ ಸೋಲ್ಮೇಟನ್ನು ನೀವು ಇಲ್ಲೇ ಫೈಂಡ್ ಮಾಡೋಕೆ ಭಾಳ ಹೆಲ್ಪ್ಫುಲ್ ಆಗತ್ತೆ. ಓಕೆ, ಸೊ ನನ್ನ ಜೀವನದಾಗ ಸೋಲ್ಮೇಟ್ ಬರೋ ಸಾಧ್ಯತೆಗಳು ಐತಾ ಅಂತ ನೀವು ಯಾವ್ದಾದ್ರು ಕ್ವಶನ್ ಇತ್ತಂದ್ರೆ, ಸೊ ಇಲ್ಲಿ ಪಿಕ್ ಅ ಕಾರ್ಡ್ ಮಾಡಿಬಿಡ ಅಂತ ಇಲ್ಲೇ ಒಂದು 3 ಕಾರ್ಡ್ ಇಡ್ತಾನೆ, ಟಕ್ 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 ಅಂತಂದು ನೀವು ಸೆಲೆಕ್ಟ್ ಮಾಡಿಕೊಳ್ಳ್ರಿ. ಸೊ 1 2 3 ಸೋಲ್ಮೇಟ್ ಕೆಲವೊಂದು ಸಲ ನಮ್ಮ ಜೀವನದಾಗ ಬರಲ್ಲ. ಓಕೆ, ಬರ್ತಾರ ನಿಮ್ಮ ಜೀವನ 1 2 3 ಮಾಡಿರಿ. ಸೊ ಬರ್ತಾರ, ಎಸ್ 100% ಬರ್ತಾರ. 1 ಮಾಡ್ಕೊಂಡ್ರಿಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಅದಾರ, ನಿಮಗೆ ಗೊತ್ತಿರೋರು ಅದಾರ, ಆಲ್ರೆಡಿ ನೀವು ಅವ್ರ ಜೊತೆ ಖುಷಿಯಿಂದ ಅದಿರಿ. ಸೊ ಇಲ್ಲಿ ಸೆಕೆಂಡ್ ಪಿಕ್ ಯಾರು ಮಾಡಿರಿ, ಇಲ್ಲಿ ಬರೋ ಸಾಧ್ಯತೆ ಭಾಳ ಕಮ್ಮಿ ಐತೆ ಅಂದ್ರೆ ನೀವು ಅವ್ರನ್ನ ರಿಜಿಸ್ಟ್ ಮಾಡ್ತೀರಿ. ದೇವ್ರು ನಿಮ್ಗೊಬ್ಬರನ್ನ ಯಾರೋ ಕಳಿಸ್ತಾನ, ಬಟ್ ನೀವೇನು ಮಾಡ್ತೀರಿ ಅಂದ್ರೆ ಅದನ್ನು ರಿಜಿಸ್ಟ್ ಮಾಡ್ತೀರಿ, ಹೆದರ್ತೀರಿ. ನಿಮ್ಮದೇ ಒಂದು ಬೌಂಡ್ರಿ ಹಾಕ್ಕೊಂಡಿರಿ, ಅಲ್ಲಿ ಯಾರನ್ನೂ ಒಳಗೆ ಬಿಟ್ಕೊಳಂಗಿಲ್ಲ ನೀವು. ಹಂಗಾಗೋದೇನಾಕತ್ತಂದ್ರೆ ಬಂದಿದ್ದ ಅಪಾರ್ಚುನಿಟಿ ವಾಪಸ್ಸು ಹೋಗತ್ತೆ. ಸೊ ಫೈಲ್ ನಂಬರ್ 3 ಆಲ್ರೆಡಿ ಇಲ್ಲೇ ಸೋಲ್ಮೇಟ್ ಬಂದಿದ್ರು, ಅವ್ರ ಜೊತೆ ನೀವು ಇದ್ರಿ ಸಹ, ಬಟ್ ಏನಾಗಿರಿ ಅಂದರೆ ಡೈವರ್ಸ್ ಆಗಿರ್ಬೋದು, ಅಥವಾ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಮನಸ್ತಪ್ಪಗಳಿಗೆ ದೂರ ಆಗಿರಿ. ಈಗ ಅಂಥದ್ದೊಂದು ಪರಿಸ್ಥಿತಿ ಅಂದರೆ ಬಂದು ಆಲ್ರೆಡಿ ಹೋಗಿಬಿಟ್ಟಾರ ನಿಮ್ಮ ಜೀವನದಾಗಿಂದ ಅಂತಂದು. ಓಕೆ, ಸೊ ಇದು ಸೋಲ್ಮೇಟಿಂದ ನಿಮ್ಮದು ಎನರ್ಜಿ ಹೆಂಗೈತಿ, ನಿಮ್ಮ ಜೀವನದಾಗ ಸೋಲ್ಮೇಟ್ಸ್ ಬರ್ತಾರ, ಸೋಲ್ಮೇಟ್ ಬಂದ್ರೆ ಹೆಂಗಿರ್ತಾರ, ಎಲ್ಲಿರ್ತಾರ ಅಂತಂದು ಇದನ್ನ ಒಂದು ಕಾರ್ಡ್ಸ್ ಏನು ಹೇಳ್ತದ ಅಂತ ನೋಡಿ. ಲವರ್ಸ್ ಒರಾಕಲಿಂದ ನಿಮಗೆ ಸೋಲ್ಮೇಟ್ ವಿಷಯದಲ್ಲಿ ನಿಮ್ಗೆ ಏನಾದರೂ ನಿಮ್ಮ ಸೋಲ್ಮೇಟ್ ಬೇಕಲ್ಲ ನಿಮ್ಮ ಜೀವನಕ್ಕೆ, ಎಲ್ಲರೂ ಹೇಳ್ತೀವಿ ನಮ್ಗೆ ಸೋಲ್ಮೇಟ್ ಬೇಕು. ಸೋಲ್ಮೇಟ್ ಅಂದರೆ ನಮ್ಮ ಆತ್ಮಕಾರಕವಾಗಿರುವಂಥ ಒಂದು ಪಾರ್ಟ್ನರ್ಸ್, ಕಂಪ್ಯಾನಿಯನ್ಸ್. ಸೊ ಅದಕ್ಕೆ ನೀವು ಏನು ಮಾಡಬೇಕು, ನೀವು ಅದಕ್ಕೆ ರೆಡಿ ಆಗಬೇಕಲ್ಲ ಆ ಪ್ರೊಸೆಸ್ಸಿಗೆ. ಈಗ ಒಂದು ನಾವು ಫೋನ್ ತೊಗೊಳಕ್ಕೆ ಹೊಂಟೇನಿ ಅಂತಂದ್ರೆ ನೀವೇನು ಮಾಡ್ತೀರಿ, ಅದಕ್ಕೆ ಸಿಮ್ ಏನು ಬೇಕು, ಕವರ್ ಏನು ಬೇಕು, ಯಾವ ನೆಟ್ವರ್ಕ್ ಹಾಕಿಸ್ಕೋಬೇಕು, ಯಾವ ಕಲರ್ ತೊಗೋಬೇಕು, ಎಲ್ಲ ಪ್ರೊಸೆಸ್ ರೆಡಿ ಹಾಕಿರಲ್ಲ. ಹಂಗೆ ಸೋಲ್ಮೇಟ್ ಈಸ್ ನಾಟ್ ಅ
ಸ್ಮಾಲ್ ಥಿಂಗ್. ಓಕೆ, ಸೋಲ್ಮೇಟ್ ಬೇಕಂದ್ರೆ ನೀವು ಏನು ಮಾಡಬೇಕು, ನೀವು ಏನು ರೆಡಿ ಇರಬೇಕು ಅದಕ್ಕಂತಂದು ಇಲ್ಲಿ ನೋಡೋಣ ಅಂತ. ಸೊ ಇಲ್ಲಿ ಏನೈತಂದ್ರೆ ಎದುರಿಗೆ ಬಂದಿರೋರು ಅಥವಾ ನಿಮ್ಮ ಜೀವನದಾಗ ಯಾರು ಬರ್ತಾರಲ್ಲ, ಕ್ರಿಟಿಸೈಸ್ ಮಾಡೋದು ಬಿಡ್ರಿ. ಪದೇ ಪದೇ ನೀ ಹಿಂಗದಿ, ನೀ ಹಿಂಗೆ ಯಾಕೆ ಕುಂತಿ, ನಾನು ಹಿಂಗದನಿ, ನಾವು ಸರಿ ಅದೀವಿ, ಅವರೆಲ್ಲ ಹಂಗದಾರ, ನೀ ಯಾಕೆ ಹಂಗದಿ ಅಂದ್ರೆ ಒಬ್ರಿಗೊಬ್ರು ನಾವು ಅವ್ರನ್ನ ಬರೀ ಕಾಲು ಎಳ್ಯಾಕೆ ನೋಡ್ತೀವಲ್ಲ, ಅದನ್ನು ಬಿಡಬೇಕು ಇಲ್ಲೇ. ಹಿಂಗಾಗಿನೇ ಇಲ್ಲೇ ಇದನ್ನು ಬಿಟ್ಟರಷ್ಟ ನಿಮ್ಮ ಜೀವನಕ್ಕೆ ಒಂದು ಖುಷಿಯಾಗಿರೋಂಥದ್ದು ಹೆಲ್ದಿ ರಿಲೇಷನ್ಶಿಪ್ಪು ನಿಮ್ಮ ಜೀವನಕ್ಕೆ ಸಿಗುವಂಥದ್ದು ಭಾಳ ಐತಿ. ಯಾಕಂದ್ರೆ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ನೀವು. ಅವ್ರನ್ನ ಹೆಂಗದಾರ ಹಂಗೆ ಆಕ್ಸೆಪ್ಟ್ ಮಾಡ್ಕೋಬೇಕು. ಕೆಲವೊಬ್ರು ಗುಣಗಳನ್ನು ವ್ಯಕ್ತಿಗೆ ಕೆಟ್ಟರು ಒಳ್ಳೇದಂತ ಹೇಳೋಕ್ಕಾಗಲ್ಲ. ಅವ್ರ ಬೇಸಿಕ್ ನೇಚರ ಕೆಲವೊಂದು ಸಲ ಹಂಗೆ ಇರ್ತಾವೆ. ಆ ಬೇಸಿಕ್ ನೇಚರ್ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ನಿಮ್ಗೆ ಅದು ಇಷ್ಟ ಆದ್ರೆ ನಿಮ್ಮ ಜೀವನದಾಗ ಅವ್ರನ್ನ ಒಂದು ಪ್ಲೇಸ್ ಕೊಡ್ರಿ. ಇಷ್ಟ ಇಲ್ಲ, ನಮ್ಗೆ ಹೊಂದಂಗಿಲ್ಲ, ಓಕೆ ಲೆಟಸ್ ಬಿ ಫ್ರೆಂಡ್ಸ್, ಅವ್ರು ನಿಮ್ಮ ದಾರಿ ನಿಮಗೆ ನಮ್ಮ ದಾರಿನ ಅಂತ ಹೇಳೋದು ಕಲಿಬೇಕು. ಅಯ್ಯೋ ನೀ ಹಿಂಗದಿಯಲ್ಲ, ನಾ ಹಿಂಗದನಿ, ನೀ ಚೇಂಜ್ ಆಗು, ನೀ ಹಿಂಗೆ ಯಾಕದಿದಿ, ನೀ ಹಿಂಗೆ ಮಾಡಬೇಕಾಗಿತ್ತು, ಹಂಗೆ ಯು ಕಾಂಟ್ ಚೇಂಜ್ ಎನಿಬಡಿ. ಓಕೆ, ಇದನ್ನು ನೀವು ಇಲ್ಲಿ ಮಾಡ್ತಿದ್ದೀರಿ. ಹಾಗಾಗಿ ಇಲ್ಲೇ ನಿಮ್ಮ ರಿಲೇಷನ್ಶಿಪ್ ಯಾವೇ ಬಂದ್ರೂ ನಿಮ್ಗದು ನಿಂದ್ರಾಕತ್ತಿಲ್ಲ. ಸೊ ನಿಮ್ಗೆ ಅನಿಸ್ತತಿ ನನ್ನ ಜೀವನದಾಗ ಯಾರೂ ನನಗೆ ಬರೋಂಗಿಲ್ಲ, ನನ್ನ ಸೋಲ್ಮೇಟು ಇಲ್ಲ, ಟ್ವಿನ್ ಫ್ಲೇಮು ಇಲ್ಲ, ಯಾವ ಪಾರ್ಟ್ನರ್ ಇಲ್ಲ ನನ್ನ ಜೀವನದಾಗ ಅಂತ ಅನಿಸ್ತತಿ. ಅದು ಅನ್ಹ್ಯಾಪಿನೆಸ್ಸಿಗೆ ಕನ್ವರ್ಟ್ ಆಗ್ತಾಯಿತ್ತು ನಿಮ್ಮ ರಿಲೇಷನ್ಶಿಪ್. ಸೊ ಇದು ಯಾರ್ಯಾರು ಐತಲ್ಲ, ಇದನ್ನು ನೀವು ಸ್ವಲ್ಪ ಕ್ರಿಟಿಸೈಸ್ ಮಾಡೋದು ಬಿಡ್ರಿ. ಅವ್ರು ಹೆಂಗದಾರ ಈ ವ್ಯಕ್ತಿ ಇರೋದ ಹಿಂಗಪ್ಪ, ಅವ್ರ ಗುಣನ ಹಿಂಗೆ, ಅವ್ರ ಬುದ್ಧಿನ ಇಷ್ಟ, ಅದು ಒಳ್ಳೇದ ಕೆಟ್ಟದ, ಅದಕ್ಕೆ ನೀವು ಹೊಂದ್ಕೊಂಡು ಹೋಗ್ತೀರಾ. ನೀವು ಅದಕ್ಕೆ ಅದ್ರ ಜೊತೆಗೆ ನಿಮ್ಮ ವೈಬ್ರೇಷನ್, ಅದಕ್ಕೆ ನಿಮ್ಮ ಬುದ್ಧಿ, ನಿಮ್ಮ ಗುಣ ಹೊಂದಾಣಿಕೆ ಆಕವ. ಹೊಂದಾಣಿಕೆ ಆದ್ರೆ ಸರಿ, ಹೊಂದಾಣಿಕೆ ಆಗಿಲ್ಲ ಇಲ್ಲರಿ, ನಿಮ್ಮ ಹೊಂದಾಣಿಕೆ ಆಗಲ್ರಿ ಅಂತ ಹೇಳೋದು ಕಲಿಬೇಕು. ಅವ್ರನ್ನ ಕ್ರಿಟಿಸೈಸ್ ಮಾಡಿಬಿಡ್ರಿ. ನೀವು ಕೆಟ್ಟದಿ ಒಳ್ಳೇದ ಅಲ್ಲ, ತಪ್ಪದ. ನೀವು ಹಂಗೆ ಮಾಡಿರಿ. ಸೊ ಇಲ್ಲಿ ನಿಮ್ಮ ಜೀವನಕ್ಕೆ ಸೋಲ್ಮೇಟ್ ಬರೋಕ್ಕೆ ದಾರಿ ನೀವು ಅಡ್ಡ ಮಾಡ್ಕೊಂಡಿರಿ. ಸೊ ಕೆಲವ್ರು ಏನಾದಾರ ಅಂದಿಲ್ಲ, ನಿಮ್ಮ ಗಿಲ್ಟ್ ಜೀವನದಾಗ ಏನೋ ಒಂದು ತಪ್ಪು ಮಾಡಿರ್ತೀರಿ, ಏನೋ ಒಂದು ಮಿಸ್ಟೇಕ್ ಅಂತ ಮಾಡಿರ್ತೀರಿ, ಗೊತ್ತಿದ್ದೋ ಗೊತ್ತಿಲ್ಲದನೋ, ಅದು ರಿಲೇಟೆಡ್ ಟು ರಿಲೇಷನ್ಶಿಪ್ಸಿಗೆ. ಅದನ್ನು ಗಿಲ್ಟ್ ಭಾಳ ಇಟ್ಕೊಂಡಿರಿ. ನಾ ಹಂಗೆ ಮಾಡಬಾರ್ದಾಗಿತ್ತನೋ, ಆ ವ್ಯಕ್ತಿ ಜೊತೆ ಹಿಂಗೆ ಇರಬಾರ್ದಾಗಿತ್ತನೋ, ಅಂದ್ರೆ ಹಿಂಗೆ ಮಾತಾಡಬಾರ್ದಾಗಿತ್ತು, ಹಿಂಗೆ ಮೆಸೇಜ್ ಹಾಕಬಾರ್ದಾಗಿತ್ತು, ಅವ್ರು ಬಂದಿದ್ರು, ಅವ್ರು ಕೇಳಿದ್ರು, ಹಿಂಗೆ ಮಾಡಿದೆ, ಹಂಗೆ ಮಾಡಿದೆ, ಅಯ್ಯೋ ಅದಕ್ಕಾಗಿ ರಿಲೇಷನ್ಶಿಪ್ ಹಾಳಾಗಿ ಹೋತು ನಂದು. ಭಾಳ ಜನ ಇರ್ತೈತಲ್ಲ, ನಾನೊಂದು ಸ್ವಲ್ಪ ಹಿಂಗೆ ರಿಯಾಕ್ಷನ್ ಕೊಟ್ಟಿದ್ರೆ, ನಾ ಈ ರೀತಿ ಮಾತಾಡಿದ್ರೆ, ಈ ಟೈಪ್ ಮಾಡಿದ್ರೆ ಅದು ಸರಿ ಹಾಕಿತ್ತೋ ಏನೋ ಅಂತ ಒಂದು ಗಿಲ್ಟ್ ಐತಿ. ಸೊ ಈ ಗಿಲ್ಟಿಂದ ಹೊರಗೆ ಬರ್ರಿ. ನಿಮ್ಮ ಮನಸ್ಸು ನಿಮ್ಗೆ ಏನು ಹೇಳ್ತಾ ಐತಿ, ನಿಮ್ಮ ತನ ಐತಲ್ಲ, ಒಳಗಿಂದ ಅಂತರಾತ್ಮ ನಿಮ್ಗೆ ಏನು ಹೇಳ್ತಾ ಐತಿ, ನೀವು ಮಾಡಿದ ಸರಿ ಅಂದರೆ ಅದು ಸರಿ, ಅದು ತಪ್ಪೇ ಅಂತ ನಿಮ್ಗೆ ಅನಿಸಿದ್ರಂದ್ರೆ ಯಾವ ವ್ಯಕ್ತಿ ಜೊತೆಗೆ ಏನು ಅದನ್ನು ಹಂಗೆ ಅನ್ಬಾರ್ದು, ಒಂದು ಸಲ ಸಾರಿ ಕೇಳ್ರಿ, ಮುಗಿದೋತ. ಆ ಗಿಲ್ಟಿಂದ ಹೊರಗೆ ಬರ್ರಿ. ಆ ಒಂದು ಪಶ್ಚಾತ್ತಾಪ ಐತಿ ನಿಮ್ಮೊಳಗೆ, ಅದೊಂದು ನಿಮ್ಮನ್ನು ಕೊರಿತೈತಿ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಜೀವನದಾಗ ಏನಂದ್ರೆ, ನೀವು ಯಾರನ್ನೂ ಅದನ್ನು ನಿಮ್ಮ ಜೀವನಕ್ಕೆ ಅದು ಸೋಲ್ಮೇಟ್ ಅನ್ನೋರನ್ನ ನೀವು ತೊಗೊಳಕ್ಕೆ ರೆಡಿ ಇಲ್ಲ. ಓಕೆ, ನೀವು ಪ್ರತಿ ಸಲ ಯಾರೋ ನಿಮ್ಮ ಜೀವನದಾಗ ಒಬ್ರು ಬಂದ್ರೆ ಅವ್ರ ಜೊತೆಗೆ ಮಾತಾಡ್ತೀರಿ, ಭಾಳ ಚಂದ ಹೊಂಟಿರ್ತಿಲ್ಲ, ನಿಮ್ಮ ಒಳಗಿಂದ ಗಿಲ್ಟ್ ಇರ್ತದಲ್ಲ, ಅದೊಂದು ಇರ್ತದಲ್ಲ, ಮಾಡಿದ್ದ ಪಾಪ ಪ್ರಜ್ಞೆ ಅಂತ ಹೇಳ್ಬೋದು. ಅದನ್ನ ಇವು ನಾ ಹಿಂಗೆ ಮಾಡಿಬಿಟ್ರೆ ಮತ್ತು ಇದು ಹಿಂಗೆ ಹೋಗ್ಬಿಟ್ರೆ, ನಾನು ಇರೋದೇ ಹಿಂಗದೇನೆ, ನಾ ಹಿಂಗೆ ಮಾಡಿಬಿಟ್ರೆ, ಅದನ್ನು ಬಿಡ್ರಲ್ಲ. ನಿಮ್ಮನ್ನು ಅರ್ಥ ಮಾಡ್ಕೊಂಡು ಸಿಗ್ತಾರೆ. ಆ ಗಿಲ್ಟ್ ಬಿಡ್ರಿ. ಆ ಟೈಮಿಗೆ ಹಿಂಗೆ ಮಾಡಿದ್ದೆ, ಹಿಂಗೆ ಆಯ್ತು, ಮುಗೀತು, ಅದು ಮುಗಿದು ಹೋದ್, ಕ್ಲೋಸ್ ಚಾಪ್ಟರ್. ಅದರಿಂದ ಏನು ಕಲ್ತೇನೆ ಅದು ಇಂಪಾರ್ಟೆಂಟ್. ಹಾಗಾಗಿ ನೀವು ಇದನ್ನು ನಿಮ್ಮ ಜೀವನಕ್ಕೆ ಸೋಲ್ಮೇಟ್ ಬರಬೇಕಂದ್ರೆ ನೀವು ಇದನ್ನು ಸರಿ ಮಾಡ್ಕೋಬೇಕು. ಓಕೆ, ನಿಮ್ಮ ಜೀವನದಾಗ ಆಲ್ರೆಡಿ ಕೆಲವೊಬ್ರಿಗಿಲ್ಲ, ಆಲ್ರೆಡಿ ನಿಮ್ಮ ಸೀಕ್ರೆಟ್ ಅಡ್ಮೈರರ್ ಅದಾರ, ನಿಮ್ಕಿನ್ನ ಭಾಳ ನಿಮ್ಮನ್ನು ಇಷ್ಟಪಡೋರು. ಓಕೆ, ಆಲ್ರೆಡಿ ನಿಮ್ದೊಬ್ಬರು ಸೀಕ್ರೆಟ್ ಅಡ್ಮೈರರ್ ಅದಾರ. ಬಟ್ ನಿಮ್ಗೆ ಇಲ್ಲಿ ಮೋಸ್ಟ್ಲಿ ಈ ಗುಣಗಳಿಂದ ನಿಮ್ಗೆ ಅವ್ರು ಯಾರಂತ ನಿಮ್ಗೆ ಗುರುತಿಡೋಕ್ಕಾಗಿಲ್ಲ. ನಿಮ್ಮ ಜೋಡಿನ ಅದಾರ ಅನಿಸುತ್ತೆ, ನಿಮ್ಮ ಜೊತೆಗೆ ಮಾತಾಡೋದಾರ ಅನಿಸುತ್ತೆ. ಬಟ್ ಅದು ನೀವು ಕೆಲವೊಂದು ನಿಮ್ಮ ಇದಾವಲ್ಲ ಇವು ಬೌಂಡ್ರೀಸ್ ಇರೋದ್ರಿಂದ, ಸೊ ನಿಮಗೆ ಅವ್ರನ್ನ ಗುರುತಿಸೋಕ್ಕೂ ಆಗಲಿಕ್ಕಿಲ್ಲ. ನೋಡಿರಿ. ಓಕೆ, ಸೊ ಸ್ವಲ್ಪ ನಿಮ್ಮ ಒಳಗೂ ಸ್ವಲ್ಪ ಚೇಂಜಸ್ಸನ್ನು ಮಾಡ್ಕೊಂಡಾಗ ಎದುರಿಗಿರೋವು ಅಪಾರ್ಚುನಿಟೀಸ್ ಏನು ಬರ್ತಾವೆ, ದೇವ್ರು ನಮ್ಗೊಂದೇನೋ ಬೇಡ್ಕೊತಿರ್ತಲ್ಲ, ಬೇಕಪ್ಪ ಅಂದಾಗ ಎದುರಿಗಿದ್ರೂ ನಮ್ಗೆ ಇದು ಕಲ್ಲು ಬಿದ್ದತ್ತಲ್ಲಿ, ಆ ಕಲ್ಲು ವಜ್ರನೋ ಬರೇ ಕಲ್ಲು, ಒಳಗೆ ಏನು ಪಚ್ಚೆ ರೂಬಿ ಏನೈತೆ ನೋಡಕ್ಕೆ ಇದು ಕಲ್ಲ ಕಾಣ್ತೈತೆ. ಇದು ಉದಾಹರಣೆಲೆ ನೋಡುತ್ತೆ, ಇದು ಕಲ್ಲು, ಇದು ಕಟ್ ಮಾಡಿ ನೋಡಿದ್ಮೇಲೆ ತಾನೇ ನಮಗೆ ಗೊತ್ತಾಗೋದು ಏನನ್ನೋದು. ನಾವು ಅಷ್ಟು ಎಕ್ಸ್ಪರ್ಟ್ ಇಲ್ಲಲ್ಲ, ನಾವು ಕಟ್ ಮಾಡಬೇಕು, ನೋಡಬೇಕು, ಅದಕ್ಕೆ ಎಕ್ಸ್ಪರ್ಟ್ ಇದ್ದರೆ ಟಕ್ ಅಂತ ಗಂಡು ಹಿಡಿತಾರೆ. ಸೊ ಹಾಗಾಗಿ
ಇದನ್ನು ಕೆಲವೊಂದು ನಿಮ್ಮ ಸೋಲ್ಮೇಟ್ ನಿಮ್ಮ ಜೀವನಕ್ಕೆ ಬರಬೇಕು, ನೆಕ್ಸ್ಟ್ ರಿಲೇಷನ್ಶಿಪ್ ನಾನು ಭಾಳ ಚಂದ ಇರಬೇಕಂದ್ರೆ ಇವನ್ನೆಲ್ಲ ನೀವು ಸ್ವಲ್ಪ ಸುಧಾರಿಸ್ಕೊಳ್ರಿ. ಓಕೆ, ಸೊ ನಿಮಗಿಲ್ಲೇ ಏಂಜಲ್ಸ್ ಯೂನಿವರ್ಸ್ ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಿದ್ದಾರಂತ ನೋಡೋಣ ಅಂತ. ಸೋಲ್ಮೇಟ್ ಎನರ್ಜಿಗಾಗಿ ಸೊ ಎಲ್ಲರ ಜೀವನದಾಗೂ ಸೋಲ್ಮೇಟ್ ಬರಲಿ, ಅವರನ್ನು ನೀವು ಗುರುತಿಸಂಗೆ ಆಗಲಿ, ಅವರಿಂದ ನಿಮ್ಗೆ ನಿಮ್ಮ ಆತ್ಮಕ್ಕೆ ದಿಸ್ ಈಸ್ ಅ ಜರ್ನಿ, ಲೈಫ್ ಜರ್ನಿ. ಓಕೆ, ಇದು ಮಟೀರಿಯಲಿಸ್ಟಿಕ್ಕಿಗೆ ನಿಂದ್ರಿಸ್ಬೇಡ್ರಿ, ಗಂಡ ಹೆಂಡತಿ ಅದು ಸೋ ಆ್ಯಂಡ್ ಸೋ ಎಲ್ಲ ಇಷ್ಟಕ್ಕೆ ನಿಂದ್ರಿಸ್ಬೇಡ್ರಿ. ಮೋರ್ ದೆನ್ ದಟ್ ಜೀವನ ಐತಿ. ಸೊ ದಟ್ ಈಸ್ ಸೋಲ್ಮೇಟ್ ಎನರ್ಜಿ. ಸೊ ಏಂಜಲ್ಸ್ ನಿಮಗೆ ಏನು ಹೇಳ್ತಿದ್ದಾರೆ ಅಂತ ನೋಡೋಣ ಅಂತ. ವಿಲ್ ಪವರ್, letting go, blessings, and the bottom of the deck is clarity of purpose. ಸೊ ನೀವಿಲ್ಲಿ ದ ವರ್ಲ್ಡ್ ಅಂತ ನೀವಿಲ್ಲಿ ಕ್ಲೇಮ್ ಮಾಡ್ಕೊಳ್ರಿ, ಬ್ಲೆಸ್ಸಿಂಗ್ಸ್ ಅಂತ ಮಾಡಿರಿ, ವಿಲ್ ಪವರ್ ಮಾಡಿರಿ. ವಿಲ್ ಪವರ್ ಡಿಸಿಪ್ಲಿನ್ ಇರಬೇಕು ನಿಮ್ಮ ಜೀವನದಾಗ, ಇದನ್ನು ಹೇಳ್ತಿದ್ದಾರೆ ನಿಮಗೆ. ಡಿಸಿಪ್ಲಿನ್ ಇರಬೇಕು. ಡಿಸಿಪ್ಲಿನ್ ಅಂದ್ರೆ ಅಚ್ಚುಕಟ್ಟಾಗಿರಬೇಕು. ಅಚ್ಚುಕಟ್ಟು ಅಂದ್ರೆ ಬರೀ ಮನೆ ಕಸ ಹೊಡೆದೆ, ಕಲ್ಲು ಒರೆಸಿದೆ, ಎಲ್ಲ ಸಾಮಾನು ಕರೆಕ್ಟಾಗಿಟ್ಟೆ, ಇದು ಒಂದು ಇವಾಗ ಹೊರಗೆ ಕಾಣೋದು ಅಚ್ಚುಕಟ್ಟು. ನಿಮ್ಮದು ಒಂದು ಲೈಫ್ ಸ್ಟೈಲ್ ಒಳಗೂ ಅಚ್ಚುಕಟ್ಟಾಗಿರಬೇಕು. ಏನು ಯೋಚನೆ ಮಾಡ್ತದಾನೆ, ಏನು ತಿಂತದಾನೆ, ಏನು ನೋಡ್ತದಾನೆ, ಏನನ್ನ ಕೇಳಿಸ್ಕೊತದಾನೆ, ಎಲ್ಲನೂ ನಿಮ್ಮ ಜೀವನ ಮೇಲೆ ಇಂಪ್ಯಾಕ್ಟ್ ಆಕ್ಕವು. ಸೊ ದಟ್ ಈಸ್ ಕಾಲ್ಡ್ ಡಿಸಿಪ್ಲಿನ್. ಯಾರೋ ಕರೆದ್ರು, ಯಾರೋ ಫೋರ್ಸ್ ಮಾಡಿದ್ರು ಅಂತ ಕುಡಿದೆ, ಯಾರೋ ಫೋರ್ಸ್ ಮಾಡಿ ಸಿಗರೇಟ್ ಸೇದಿದೆ, ಯಾರೋ ಅಂತ ಎಲ್ಲೂ ಹೋದೆ, ಉದಾಹರಣೆ ಹೇಳ್ತದಾನೆ ಇದನ್ನು. ಸೊ ಇದನ್ನು ನೀವು ಹಿಂಗೆ ಮಾಡಿದ್ರೆ ಸೆಲ್ಫ್ ಡಿಸಿಪ್ಲಿನ್ ಕಳ್ಕೊಂಡ್ಬಿಡ್ತೀರಿ. ಏನು ಒಂದು ಸಲ ಅಲ್ಲ ನಡೀತೈತಿ. ಸೊ ಬಿ ಡಿಸಿಪ್ಲಿನ್, ವಿಲ್ ಪವರ್ ಚೆನ್ನಾಗಿರಬೇಕು. ಅದನ್ನು ನಿಮಗಿಲ್ಲೇ ಹೇಳ್ತಿದ್ದಾರೆ. ಅದನ್ನು ಬೆಳೆಸ್ಕೊಳ್ರಿ. ಈ ಐತಿ ನಮ್ಮ ಕಡೆ ಇಲ್ಲ ಅಂದ್ರೆ ಸೊ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಕೊಡಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಓಕೆ, ಸೊ ಕೆಲವೊಂದು ವಿಷಯಗಳಿರ್ತಾವಲ್ಲ ನಿಮ್ಗೆ, ಅದು ಆ ವಿಷಯಗಳು, ಆ ವ್ಯಕ್ತಿ, ಆ ವಸ್ತು, ಅದೊಂದು ಪರಿಸ್ಥಿತಿ ನಿಮ್ಗೆ ಏನೂ ಜೀವನದಾಗ ಅದು ನಿಮ್ಗೆ ಉಪಯೋಗ ಇಲ್ಲ, ಅದರಿಂದ ನಾವು ಉದ್ಧಾರ ಆಗಕತ್ತಿಲ್ಲ, ಅದರಿಂದ ನಾನು ನೆಕ್ಸ್ಟ್ ಸ್ಟೆಪ್ ನನ್ನ ಜೀವನದಾಗ ಹೊಂಟಿಲ್ಲ ಅಂದ್ರೆ ಅಂಥವ್ರನ್ನೆಲ್ಲನೂ ಲೆಟ್ ಗೋ ಮಾಡಿರಿ, ಬಿಟ್ಟುಬಿಡ್ರಿ. ಬೇಕಾದ್ರೆ ಇರಲಿ ಅವರು, ನೀವೊಂದು ಇಷ್ಟಪಟ್ಟಿರಿ, ಆ ವಸ್ತು ಇರ್ಬೋದು, ಹೇಳಕತ್ತೀನಿ, ಪರಿಸ್ಥಿತಿ ಇರ್ಬೋದು, ವ್ಯಕ್ತಿ ಇರ್ಬೋದು, ಏನೇ ಇರಲಿ. ಇದನ್ನು ನಾನು ಭಾಳ ಇಷ್ಟಪಡ್ತೀನಿ. ಉದಾಹರಣೆ ಅಂದರೆ ಇದು ಹಿಂಗೆ ತೊಗೊಳೋದ್ರಿಂದ ಇದನ್ನು ಭಾಳ ಇಷ್ಟಪಡ್ತೀನಿ, ಬಟ್ ಇದರಿಂದ ನನಗೆ ಏನೂ ಉಪಯೋಗ ಆಗಕತ್ತಿಲ್ಲ ಜೀವನದಾಗ. ಉಪಯೋಗಿನ ಸೆನ್ಸ್ ಯೂಸ್ ಮಾಡ್ಕೊಳೋದಲ್ಲ, ಅದರಿಂದ ನಮ್ಮ ಜೀವನದಾಗ ನಾವು ಕಲಿತಿರ್ಬೇಕು, ಮುಂದೆ ಹೋಗ್ತಿರ್ಬೇಕು. ಅದರಿಂದ ನಾವು ಎಸ್ ಇವ್ರು ಬಂದ್ರಪ್ಪ ನನ್ನ ಜೀವನದಾಗ ನಾನು ಬೆಳೀತಿದ್ದೀನಿ, ಹೊಸ ದಿನದಾಗ ಪ್ರತಿ ಸಲ ನಾನು ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಿದ್ದೀನಿ, ಹೊಸದು ಕಲಿತಿದ್ದೀನಿ, ಹೊಸದಾಗಿ ನನಗೆ ದಾರಿ ಸುಗಮವಾಗಿ ಹೊಂಟೈತಿ ಅಂಥವು ಇಲ್ಲ ಅಂದ್ರೆ ಜಸ್ಟ್ ಲೆಟ್ ದೆಮ್ ಸೈಡಿಗೆ ಸರಿಸ್ರಿ. ಅವ್ರನ್ನ ಅಂದರೆ ಬಿಟ್ಟು ಹೋಗ್ರಿ, ಬೈರಿ, ಹಂಗಲ್ಲ. ಅವ್ರ ಪಾಡಿಗೆ ಕೆಲವೊಬ್ರು ಇರ್ತಾರೆ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು ನೀವು. ಅದನ್ನು ಕಲೀರಿ ಅಂದ್ರೆ ನಿಮ್ಗೆ ಹೊಸಾದ ಜೀವನದಾಗ ಬರೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಈಗ ಇಷ್ಟು ಕಾರ್ಡ್ಸ್ ಇಟ್ಟು ನನಗೆ ಇಲ್ಲಿ ಹೊಸ ಕಾರ್ಡ್ಸ್ ಬೇಕು, ನಾನು ಹೊಸದು ಇದನ್ನು ತೊಗೋಬೇಕು, ಇನ್ನೊಂದೇನೋ ಕೆಳಗೆ ಹಾಸೋದು, ಇದನ್ನೆಲ್ಲ ತೆಗಿಬೇಕಲ್ಲ ನಾ ಫಸ್ಟ್. ತೆಗೆದ್ರೆ ತಾನೇ ನಾನು ಇಲ್ಲೊಂದು ಮತ್ತು ಇನ್ನೊಂದು ಹೊಸದ ನಿಮ್ಗೆ ಇಲ್ಲೇ ಕಾರ್ಪೆಟ್ ಹಾಸ್ಬೋದು ನಾನು, ಹೌದಾ, ಅಥವಾ ಹೊಸದೊಂದು ಕ್ಲಾತ್ ಹಾಸ್ಬೋದು. ಹಂಗೆ ಲೆಟ್ಟಕ್ಕೂ ಮಾಡೋದನ್ನು ಕಲಿಬೇಕು. ಸೊ ಯಾಕಂದ್ರೆ ನಿಮ್ಮ ಜೀವನದಾಗ ಹಂಗೆ ಮಾಡಿದ್ರೆ ಅಷ್ಟು ಬ್ಲೆಸ್ಸಿಂಗ್ಸ್ ಬರ್ತದವು. ಬ್ಲೆಸ್ಸಿಂಗ್ಸ್ ನಿಮ್ಮ ಜೀವನದಾಗ ಬೇಕಾದಷ್ಟು ಬ್ಲೆಸ್ಸಿಂಗ್ಸ್ ಅದಾವ ಆಲ್ರೆಡಿ. ಅದಕ್ಕೆ ನೀವು ಒಂದು ಗ್ರ್ಯಾಟಿಟ್ಯೂಡ್ ತೋರಿಸ್ರಿ, ಗ್ರೇಟ್ಫುಲ್ ಆಗಿರ್ರಿ. ಗ್ರ್ಯಾಟಿಟ್ಯೂಡ್ ತೋರ್ಸಕತ್ತಿಲ್ಲ, ಗ್ರ್ಯಾಟಿಟ್ಯೂಡ್ ತೋರಿಸ್ರಿ ಅಂತ ಹೇಳಿದಾರೆ. ಕ್ಲಾರಿಟಿ ಆಫ್ ಬಾಟಮ್ ಆಫ್ ನೋಡಿರಿ, ಕ್ಲಾರಿಟಿ ಇರಬೇಕು ನಿಮ್ಮ ಜೀವನದಾಗ ನೀವೇನು ಮಾಡ್ತಿದ್ದೀನಿ ಅನ್ನೋದಕ್ಕೆ ಕ್ಲಾರಿಟಿ ಇರಬೇಕು. ಪ್ರತಿಯೊಂದು ಈ ವಿಡಿಯೋ ನೋಡ್ತಿದ್ದಾನೆ ಕ್ಲಾರಿಟಿ ಇರಬೇಕು. ನಾ ಯಾಕೆ ವಿಡಿಯೋ ನೋಡ್ತಿದ್ದಾನೆ, ಕ್ಲಾರಿಟಿನ ಸೆನ್ಸ್ ನಾನು ನಿಜವಾಗ್ಲೂ ಗೈಡೆನ್ಸ್ ತೊಗೊಳಕ್ಕೆ ನೋಡ್ತಿದ್ದಾನೆ, ಅಥವಾ ಸುಮ್ಮನೆ ಟೈಮ್ ಪಾಸ್ ಮಾಡೋಕೆ ನೋಡ್ತಿದ್ದಾನೆ, ಸುಮ್ಮನೆ ಎಂಟರ್ಟೈನ್ಮೆಂಟ್ ನೋಡ್ತಿದ್ದಾನೆ. ಯು ಶುಡ್ ಹ್ಯಾವ್ ಅ ಕ್ಲಾರಿಟಿ. ಉದಾಹರಣೆಗಳು ನಮ್ದು ಇಲ್ಲೇ ತೊಗೊಂಡು ಹೇಳ್ತಿದ್ದಾನೆ. ಸೊ ಹಂಗೆ ಜೀವನದಾಗ ಒಂದು ಕ್ಲಾರಿಟಿ ಇಟ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸೋಣಂತ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿಕೊಳ್ರಿ. ಆಮೇಲೆ ನಿಮ್ಮದು ಡಿಸಿಷನ್ಸನ್ನ ಮಾಡಿಕೊಳ್ರಿ. ಓಕೆ, ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ಭೇಟಿಯಾಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು.